ಇನ್ನು ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದ ಮಾಹಿತಿಗಳು ಬಗೆದಷ್ಟು ಬಯಲಾಗ್ತಾ ಇದೆ. ಅದೇ ರೀತಿಯಾಗಿ ಹೊಸ ಹೊಸ ಸ್ಫೋಟಕ ಮಾಹಿತಿಗಳು ಬಯಲಾಗ್ತಾ ಇದೆ. ತನಿಖೆಯ ಆಳಕ್ಕೆ ಇಳಿದಂತಹ ಪೊಲೀಸರೇ ಒಂದು ಕ್ಷಣ ಶಾಕ್ ಆಗ್ತಾ ಇದ್ದಾರೆ. ಏನಾಗಿದೆ ರೀ ಇದು? ಈ ಪ್ರಕರಣದಲ್ಲಿ ಕೊಲೆಯಾದ ದಿನ ನಡೆದಿದ್ದು ಒಂದೆರಡು ಪಾರ್ಟಿಯಲ್ರಿ, ಒಂದು ಪಾರ್ಟಿಯಲ್ಲ, ಎರಡು ಕಡೆಗಳಲ್ಲಿ ಪಾರ್ಟಿ ಮಾಡಿದ್ದಾರೆ ಆರೋಪಿಗಳು. ಆ ದಿನ ನಡೆದಿದ್ದು ಎರಡು ಕಡೆ ಪಾರ್ಟಿ, ಎರಡು ಕಡೆ ಈ ಆರೋಪಿಗಳು ಪಾರ್ಟಿ ಮಾಡಿದ್ದಾರೆ. ಕುಡಿದು ತಿಂದು ಎಂಜಾಯ್ ಮಾಡ್ತಾ ಆರಾಮಾಗಿ ಕಾಲ ಕಳೆದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸ್ಫೋಟಕ ಮಾಹಿತಿ ಲಭ್ಯವಾಗ್ತಾ ಇದೆ. ಜೂನ್ 8ರ ರಾತ್ರಿ ನಡೆದಿದ್ದು ಎರಡು ತಂಡಗಳಿಂದ ಎರಡು ಕಡೆ ಬೇರೆ ಬೇರೆ ಪಾರ್ಟಿಗಳು ನಡೆದಿದ್ದಾವೆ. ಈಗಾಗಲೇ ನಟ ದರ್ಶನ್, ವಿನಯ್, ದೀಪಕ್, ಪ್ರದೋಷ್, ನಾಗರಾಜ್ ಈ ಒಂದು ತಂಡ ಇದೆಯಲ್ಲ, RR ನಗರದಲ್ಲಿ ಇರುವಂತಹ ಸ್ಟೋನಿ ಬ್ರೂಕ್ ಹೋಟೆಲ್ನಲ್ಲಿ ಡ್ರಿಂಕ್ಸ್ ಪಾರ್ಟಿಯನ್ನು ಆಯೋಜನೆ ಮಾಡಿದ್ರು. ಅಲ್ಲಿ ಕುಳಿತುಕೊಂಡು ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವ ರೀತಿಯಾಗಿ ಪ್ರಕರಣದ ದಿಕ್ಕು ತಪ್ಪಿಸಬೇಕು, ಅದೇ ರೀತಿಯಾಗಿ ಕುಡಿದು ತಿಂದು ಎಂಜಾಯ್ ಮಾಡಿ ಅಲ್ಲಿಂದ ತೆರಳಿದ್ದಾರೆ. ಯಾವುದೇ ಒಂದು ಕನಿಕರ ಇಲ್ಲದೆ, ಅದೇ ರೀತಿಯಾಗಿ ಯಾವುದೇ ರೀತಿಯಾದಂತಹ ಒಂದು ಪಶ್ಚಾತ್ತಾಪ ಇಲ್ಲದೆ ಅವರು ಕುಡಿದು ತಿಂದು ಎಂಜಾಯ್ ಮಾಡಿದ್ದಾರೆ. ಮತ್ತೊಂದೆಡೆ ಈ ಶವವನ್ನು ಬೀಸಾಡಿದ ನಂತರ ಕಾರ್ತಿಕ್, ಕೇಶವ್, ನಿಖಿಲ್ ಅದೇ ರೀತಿಯಾಗಿ ಇವರೂ ಕೂಡ ಪಾರ್ಟಿ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇನ್ನು RR ನಗರದ ಟ್ರೋಬೋ 98 ಸ್ಟ್ರೀಟ್ ರೆಸ್ಟೋರೆಂಟ್ನಲ್ಲಿ ಇವರೆಲ್ಲರೂ ಕೂಡ ಪಾರ್ಟಿ ಮಾಡಿದ್ದಾರೆ. ದೀಪಕ್ ನೀಡಿದ್ದಂತಹ ಹಣ ಏನಿದೆ, ಆ ಹಣದಲ್ಲಿ ಇವರು ಪಾರ್ಟಿ ಮಾಡಿದ್ದಾರೆ. ಹಣವನ್ನು ಡಿಸ್ಪೋಸ್ ಮಾಡಿದ ಬಳಿಕ ಹಣವನ್ನು ಪಡೆದುಕೊಂಡು ಇವರೂ ಕೂಡ ಪಾರ್ಟಿ ಮಾಡಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಬಳಿಕ ಎರಡೆರಡು ಕಡೆಯಲ್ಲಿ ಪಾರ್ಟಿ ಮಾಡಿ ತಿಂದು ಕುಡಿದು ಎಂಜಾಯ್ ಮಾಡಿ ಮುಂದೆ ಏನು ಮಾಡಬೇಕು, ಅದೇ ರೀತಿಯಾಗಿ ಪ್ರಕರಣದ ದಿಕ್ಕು ಯಾವ ರೀತಿಯಾಗಿ ತಪ್ಪಿಸಬೇಕು, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಚರ್ಚೆ ಕೂಡ ಮಾಡಿರುವಂತಹ ಸಾಧ್ಯತೆಗಳಿದೆ. ಇನ್ನು ಪ್ರಕರಣದ ಬೆನ್ನತ್ತಿರುವಂತಹ ಪೊಲೀಸರಿಗೆ ಹೊಸ ಹೊಸ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಅದೇ ರೀತಿಯಾಗಿ ಮತ್ತೊಂದು ಕಡೆ ಪಾರ್ಟಿ ನಡೆದಿದೆ ಅಂತ ಹೇಳಲಾಗ್ತಾ ಇದೆಯಲ್ಲ, ಆ ಆರೋಪಿಗಳಿಗೂ ಕೂಡ ಈಗ ಡ್ರಿಲ್ ಮಾಡುವಂತಹ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ.